ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ PU ಮೀಡಿಯಾ 23 ಯೂಟ್ಯೂಬರ್. ಇವತ್ತ ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಂಶಿ ಗ್ರಾಮ ಅಂದ್ರ ನಮ್ಮೂರೊಳಗ ಒಂದು ಜೀವಂತ ಸಮಾಧಿ ಐತ್ರಿ. ಆ ಜೀವಂತ ಸಮಾಧಿ ಹೆಂಗಾಯ್ತು, ಎದರ ಸಂಬಂಧ ಆಯ್ತು, ಕಾರಣ ಏನು ಅಂತಂದ ನಾ ಈ ವಿಡಿಯೋದ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಅಂತ. ಬರ್ರಿ, ಆದ್ರೆ ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇನ್ನೊಂದು ವಿಶೇಷತೆ ಏನೈತಪ್ಪ ಅಂತಂದ್ರ, ಸಾಕ್ಷಾತ್ ಭಗವಂತನ ಬಂದು ಅವರಿಗೆ ಬೆತ್ತದ ಕೋಲನ ಕೊಟ್ಟನ. 1 ವರ್ಷ ಅವ್ರು ತಪಸ್ಸನ್ನ ಮಾಡಿದ್ದಾರೆ. ಅವ್ರು ಬೇರೆ ಯಾರಲ್ಲ, ಇವರು ಇರತಕ್ಕಂತ ಒಬ್ಬ ಅಜ್ಜವರು. ಇವತ್ತು ಅವ್ರ ಜೊತೆ ಹೋಗಿ ಮಾತಾಡೋಣಂತೆ. ಬರ್ರಿ, ಹೋಗುವ. ನಮಸ್ಕಾರ ರೀ. ಕುಂದಗೋಳ ತಾಲೂಕ ಧಾರವಾಡ ಜಿಲ್ಲಾ ಸಂಶಿ ಗ್ರಾಮ ಶ್ರೀ ವೀರಭದ್ರೇಶ್ವರ ಪಾದ ಚರಣಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಉಳಿವಿ ಚನ್ನಬಸವೇಶ್ವರ ಇವರು ಇಲ್ಲಿಂದ ಉಳಿವಿಗೆ ಜಾತ್ರೆ ಮೂಲಕವಾಗಿ ಹೋಗಿದ್ರು. ಅಲ್ಲಿಂದ ಬರುವಾಗ ಮಾಮನಗಣಿ ಅಂತ ಇತ್ತು. ಮಾಮನಗಣಿ ಒಳಗೆ ಈ ವರ್ಷ ಹೋದವರು ಮರನೇ ವರ್ಷ ಸಾಕ್ಷಾತ್ ಪರಮಾತ್ಮನ ಇವರಿಗೆ ಭೇಟಿಯಾಗಿ, ಈ ವರ್ಷ ಮತ್ತು ನೀನು ಸಂಶಿ ಒಳಗೆ ನಿನ್ನ ಪವಾಡ ಬೆಳಿಬೇಕಪ್ಪ ಅಂತ ಹೇಳಿ 2 ಬೆತ್ತಗಳನ್ನು ಇವರಿಗೆ ಪ್ರಸಾದ ನೀಡಿದರು. ಅಲ್ಲಿಂದ ಇಲ್ಲಿಗೆ ಸಂಶಿಗೆ ಬಂದ್ರು. ಅಂದ್ರೆ ಈ ವರ್ಷ ಹೋದವ್ರು ಮರನೇ ವರ್ಷ ಬಂದ್ರು ಇಲ್ಲಿಗೆ ಸಂಶಿ ಗ್ರಾಮಕ್ಕೆ ಬಂದು, ಗ್ರಾಮದೊಳಗ ಇಲ್ಲಿ ಪವಾಡ ನಡಿಬೇಕಪ್ಪ ನಿಂದು ಅಂತ ಹೇಳಿ ಇಲ್ಲಿ ಭಕ್ತರಿಗೆ ಬರೋ ಟೈಮಿನೊಳಗ, ಆ ನಂತರ ಇಲ್ಲಿ ಒಂದು ಹೊಸ ಮಠ ಅಂತ ಇತ್ತು. ಹೊಸ ಮಠದೊಳಗೆ ಬಂದಾಗ ಅಲ್ಲಿ ಸ್ವಾಮಿಗಳು ಇದ್ದರಂತೆ. ಅವಾಗ ಇಲ್ಲಿ ನಾಗಲಿಂಗಜ್ಜ ಮತ್ತು ಸರಿಪಜ್ಜ ಗೋವಿಂದ ಭಟ್ಟಜ್ಜ ಬಂದವ್ರಿಗೆ ಪ್ರಸಾದ ನೀಡು ಅಂತ ಹೇಳಿದ್ರೆ, ಅವರು ಏನು ಕಾನ್ಸೆಬಲ್ ಮಾಡ್ಲಿದ್ದಕ್ಕೆ ಇಲ್ಲಿ ಸಂಶಿ ಹೊಸ ಮಠದ ಒಳಗೆ ಒಬ್ರು ವೀರಯ್ಯಜ್ಜ ಅವರು ಅಂತ ಅದಾರ ನಮ್ಮ ದೋಸ್ತರು, ಅಲ್ಲಿಗೆ ಹೋಗಿ ನಡ್ರಿ ಅಂತ ಹೇಳಿ ಇಲ್ಲಿ ಹೊಸ ಮಠ ಮತ್ತು ಹಿರೇಮಠ, ಈಗ ಹಿರೇಮಠ ಅಂತ ಹೊಂಟೈತಿ ಈಗ. ಅಲ್ಲಿಂದ ಇಲ್ಲಿ ಗದಗಯ್ಯ ಮತ್ತು ಶೇಖಯ್ಯ ಅಂತ ಹಿರೇಮಠದ ಒಳಗ ಬಂದ್ರು ಅಜ್ಜವ್ರು. ಅಲ್ಲಿಂದ ಇಲ್ಲಿ ಬರ್ಬೇಕಾದಾಗ ಗೋವಿಂದ ಭಟ್ಟಜ್ಜ, ನಾಗಲಿಂಗಜ್ಜ ಈ ಮಠಕ್ಕೆ ಪ್ರಸಾದವಾಗಿ ಬಂದ್ರು. ಇವ್ರಿಗೆ ಯಾವುದು ಪ್ರಸಾದ ಎಲ್ಲ ಖಾಲಿಯಾಗಿತ್ತು. 8:30 ಸುಮಾರು ಆಗಿತ್ತಂತ್ರಿ ಅವಾಗ ನಮ್ಮ ತಂದೆಯವರು ಹೇಳಿದ್ದಿದ್ರು. ಆ ನಂತರ ಇಲ್ಲಿ ಬಂದಾಗ ಎಲ್ಲವೂ ಡಬರಿ ಖಾಲಿಯಾಗಿತ್ತು. ಅದನ್ನ ಒಂದು ಹರಿವೆ ಐತಿ ಅಜ್ಜವ್ರದ್ದು ಇಲ್ಲಿ. ಅವ್ರ ಮೂಲತಃ ಇದು 200 ವರ್ಷ ಸರಿಕಾಗಿರ್ಬೋದು ಅಂದಾಜು ನನ್ನ ವಿಚಾರ ತಕ್ಕ. ಆ ನಂತರ ಇಲ್ಲಿ ಬಂದಾಗ ಅಜ್ಜವ್ರು ಏನಂದ್ರಂತ, ಅವ್ರ ಹೆಣ್ಮಕ್ಳಿಗೆ, ತಾಯಿ ಡಬ್ರಿ ಹೆಂಗದಾವಲ್ಲ ಎಲ್ಲ ಏನ ಖಾಲಿಯಾಗೈತಿ ಅಡಿಗೆ, ಅವನ್ನೆಲ್ಲ ಡಬ್ರಿ ಬಾಯಿ ಮುಚ್ಚಿಬಿಡು. ಮುಚ್ಚಿದ ತಕ್ಷಣ ಇಲ್ಲಿ ನಮ್ಮ ದೋಸ್ತರು ನಾಗಲಿಂಗಜ್ಜ ಮತ್ತು ಸರಿಪಜ್ಜ ಅವ್ರು ಕೂಡಿ ಬರಾಕತ್ತಾರ. ಅವರಿಗೆ ಪ್ರಸಾದ ಮಾಡಬೇಕು, ಏನಿಲ್ಲ ಅಂತ ಇವ್ರು ಹೆಣ್ಮಕ್ಳು ಹೇಳಿದಾಗ ಈ ಅಜ್ಜ ವೀರಭದ್ರಯ್ಯ ಅಜ್ಜ ಏನ್ ಮಾಡಿದ್ರು ಅಂದ್ರೆ, ಡಬ್ರಿನ ಹಂಗ ಮುಚ್ಚಮ್ಮನ್ನೇ ಆ ಬಳಕ ನೋಡು ಅಂತೇಳಿ. ಆದ ತಕ್ಷಣ ಇಲ್ಲಿ 8:30 ಆದಾಗ ಆಗಿತ್ತು ರಾತ್ರಿ. ಆ ದಿನ ಇಲ್ಲಿ ಬಂದಾಗ ಆ ಡಬ್ರಿ ಮುಚ್ಚಿದಾಗ ಒಳ್ಳೆದು ಸುಡ್ತಾ ಇತ್ತಂತ ಪ್ರಸಾದ ಎಲ್ಲ. ಯಾವುದೇ ಇಲ್ಲ, ನೀರು ಇದ್ದಿದ್ದಿಲ್ಲ ಸಹಿತ. ನೀರು ಸಹಿತ 30 ಮಂದಿಗೆ ಆಗುವಷ್ಟು ನೀರು ಸಹಿತ ಬೆಳೀತು. ಆ ನಂತರ ಇಲ್ಲಿ ಭಕ್ತಾದಿಗಳು ನಡ್ಕೊಂತಾರ, ಬೆಳ್ಳಟ್ಟಿಯವರಾಗ್ಲಿ ಅಥವಾ ಇಲ್ಲಿ ಏನೇನ್ ಪವಾಡ ಆಗ್ಯವಪ್ಪ ಅಂದ್ರೆ, ಇಲ್ಲೇ ಗಾಣಿಗ್ಯಾರ ಮಂತ್ಯಾನ ಅಂತ ಇತ್ತು ಅಜ್ಜ ಭಿಕ್ಷಕ್ಕೆ ಹೋಗ್ತಾ ಇತ್ತು. ಅವಾಗ ಭಿಕ್ಷಕ್ಕೆ ಹೋಗುವಾಗ ಗಾಣಿಗ್ಯಾರ ಸೌಕಾರ ಮಂದಿ ಏನಂದ್ರು, ನಮಗೆ ಅಜ್ಜ ನಿನ್ ಪವಾಡ ಐತಿ, ನನಗೆ ಕರಿಗಡ ತಿನ್ಬೇಕು ಅಂತ ಆಸೆ ಆಗಿತ್ತು ನಿನ್ ಜೋಳಿಗೆ ಒಳಗ, ನನಗೆ ಕರಿಗಡ ಕೊಡು ಅಂತ ಹೇಳಿದ್ರಂತ. ಈ ಅಜ್ಜವ್ರು ಆಯ್ತು ಭಕ್ತರು ಕೊಡ್ತೇನೆ ನಾನು ಅಂತೇಳಿ ಮಂಚದ ಮೇಲೆ ಕುಂತಿದ್ರಂತೆ. ಅವಾಗ ಬಂದ್ರು, ಎಲ್ಲೇ ಬಾಗಿಲು ಒಳಗೆ ಕರೆದ್ರೆ ಇವ್ರು ಹೋಗ್ಲಿಲ್ಲ, ಹೊಚ್ಚಲ್ ಅಂತೇಳಿ ನಿಂತ, ಹಂಗಾರೆ ನನ್ನ ಜೋಳಿಗೆ ಒಳಗೆ ನಿನ್ ಕರಿಗಡ ಬೇಕಲ್ಲ ಅಂತ ಹಿಂಗ ಕೊಟ್ಟಾಗ ಕೈ ಹಿಡ್ಕರ್ರಿ ಅಂತ ಹೇಳಿದ್ರಂತ ಅಜ್ಜವ್ರು, ವೀರಭದ್ರಯ್ಯ ಅಜ್ಜ. ಅವಾಗ ಅವ್ರು ಹಿಡ್ಕೊಂಡ್ರು, ಯಾರು ಗಾಣಿಗ್ಯಾರ ಸೌಕಾರ ಅಂತ ಹೇಳಿ. ಹಿಂಗ್ ಹಿಡ್ಕೊಂಡಾಗ ಕೈ ಬಿಟ್ರೆ ನಿಮ್ಮ ಮಂತ್ಯಾನ ಸುಡ್ತಾ ಇದ್ದು ಒಂದು ಕರಿಗಡ, ಅವನ್ ಬಿಟ್ಬಿಟ್ರು ಹೊಚ್ಚಲ್ ಮೇಲೆ ಬಿಟ್ಟಾಗ, ಇವತ್ತಿಂದ ನಿಮ್ಮ ಮಂತ್ಯಾನ ಮುರಿತ್ ನೋಡು, ನಾನು ಪರೀಕ್ಷೆ ಮಾಡಿದಿ ಅಂತ ಹೇಳಿದ್ರಂತ ಅವ್ರಿಗೆ ಅಜ್ಜವ್ರು. ಆ ಸೌಕಾರ ಆಯ್ತಂತ ಇವತ್ತಿನೂ ಆ ಮನಿ ಒಳಗ ಏನೂ ಇಲ್ಲ, ದೊಡ್ಡ ಮಂತ್ಯಾನ. ಅಲ್ಲಿಂದ ಇನ್ನೊಂದು ಇಲ್ಲಿ ಸೋನಾರ್ ಮಾನಪ್ಪ ಅಂತ ಒಂದು ವ್ಯಕ್ತಿ, ಸಣ್ಣ ಬಾಳ ಮಗ ಇದ್ದಾಗ ಅವ್ರ ತಂದೆಯವರು
ಜ್ಯುವೆಲರ್ಸ್ ಮಾಡ್ತಿದ್ರು ಸಾಮಾನುಗಳನ್ನೆಲ್ಲ ಮಾಡೋ ಟೈಮ್ನಾಗ ಬಂಗಾರ ನೀರು ಕುಡ್ದಿದ್ದ. ಈ ಅಜ್ಜನ ಪಾದದ ಒಳಗ ಇವರು ಲಿಂಗ ಆಗಿದ್ರು, ಅಂದ್ರ ಜೀವಂತ ಲಿಂಗ ಕಾಯ್ದವ್ರು ಅಜ್ಜವ್ರು ಇವರು. ಇವತ್ತಿನವರೆಗೆ ಆ ಬಳಕ ಅವಾಗ ಆ ಟೈಮಿನೊಳಗ ಹಿರಿಯವ್ರಿದ್ದಾಗ ಇದು 200 ವರ್ಷದ ಇತಿಹಾಸ ಇದ್ರಿ ನಾನು ಹೇಳೋದೀಗ. ಆ ನಂತರ ಇಲ್ಲಿ ಎಬಸು ಅಂತೇಳಿ ಹೇಳಿದ್ರಂತ 3 ದಿನಕ್ಕೆ. ಇವರು ಯಾರು ಎಬಸ್ಲಿಲ್ಲ, ಹೆದರಿದ್ರು ಜನ. ಹೆದರಿ ಟೈಮಿನೊಳಗ ಏನೂ ಆಗ್ಲಿಲ್ಲದಂತೆ ಬಿಟ್ಬಿಟ್ರು. ಆ ನಂತರ ಅಜ್ಜ ಇಲ್ಲೇ ಗದ್ದಿಗೆ ಒಳಗ ಉಳ್ಕೊಂಡ್ಬಿಟ್ರು. ಉಳ್ಕೊಂಡ ಮ್ಯಾಗ ಈ ಹುಡುಗ್ಗೆ ಬಂಗಾರ ನೀರು ಕುಡಿದ್ಮೇಲೆ ಅಜ್ಜವ್ರು ತೀರ್ಥದ ನೀರು ಹಾಕಿದ್ರು. ತೀರ್ಥದ ನೀರು ಹಾಕಿದ ನಂತರ ಆ ಹುಡುಗ ಎದ್ದು ಅಡ್ಡಾಡಕತ್ತಿದ್ನಂತ. ಇದು ಒಂದು ಪವಾಡ ನಡೆದಿದ್ರಿ. ಆ ನಂತರ ಈಗ ನಾವು ನಮ್ಮ ಅಜ್ಜವರು ಗದಗೈನವರು, ಆ ನಂತರ ನಮ್ಮ ತಂದೆಯವರು ಶೇಖಯ್ಯನವರು ಹಿರೇಮಠ ಅಂತ. ಈಗ ಅವ್ರ ಮಗ ನಾನು ಗದಿಗಯ್ಯ ಶೇಖಯ್ಯ ಹಿರೇಮಠ ಅಂತ. ಅಂದ್ರೆ ನಿಮ್ದೀಗ 3ನೇ ತಲೆಮಾರನ್ರಿ ಈಗ? ಹೌದು, 3ನೇ ತಲೆಮಾರು. ಆ ನಂತರ ಅಲ್ಲಿಂದ ಈವಾಗಾದ್ರೂ ಭಕ್ತರು ಹುಬ್ಬಳ್ಳಿ ಮತ್ತು ಬೆಂಗಳೂರು, ಗದಗ, ಗುಂಜಳ, ಶಿಶುನಾಳ ಎಲ್ಲ ಕಡೆಯಿಂದ ಹಳ್ಳಿ ಕಡೆಯಿಂದನೂ ನಮಗ ಇಲ್ಲಿ ಭಕ್ತರು ನಮಗ ಆದ ಜಡ್ಡ ಐತ್ರಿ, ಈ ಜಡ್ಡ ಐತ್ರಿ ಅಂತ ಹೇಳಿ ಎಲ್ಲದು ವಾಯ್ಸಾಗಿ ಹೋಗಿದ್ದು ಪ್ರಪೋ ಐತ್ರಿ ನಮ್ಮ ಕಡೆ ಬೇಕಾದ್ರೆ. ಆ ನಂತರ ನಾವು ಈಗ ಇಲ್ಲಿ ಜ್ಯೋತಿಷ ಮತ್ತು ಎಲ್ಲದು ಅರ್ಚಕರಿಪ್ಪ ನಾವು ಗದಿಗಯ್ಯ ಶೇಖಯ್ಯ ಹಿರೇಮಠ ಅಂತ. ಅವ್ರದ್ದು ಮೂಲ ಗದ್ದಿಗಿದ್ದಾಗ ಅದನ್ನ ಸೇವೆ ಮಾಡ್ಕೊಂತ ಇಲ್ಲಿವರೆಗೂ ಬಂದಿದ್ದೇವೆ ನಾವು. ಅಂದ್ರೆ ಈಗ ಮೂಲತವಾಗಿ ಅಂದ್ರೆ 2 ವರ್ಷ ಆಯ್ತು ಅಂತಂದ್ರೆ ನೀವು? ಹೌದು. ಅಂದ್ರೆ ಇವ್ರು ತಪಸ್ಸನ್ನ ಎಲ್ಲಿ ಮಾಡಿದಾರೆ ಇವ್ರು? ಉಳಿ ಒಳಗ್ ಮಾಡಿದ್ರಿ. ಉಳಿ ಒಳಗ್ರಿ? ಉಳಿ ಒಳಗ ಎಲ್ರಿ ಅದ? ಮಾಮನಿ ಗವಿ. ಮಾಮನಿ ಗವಿ ಒಳಗ? ಮಾಮನಿ ಗವಿ ಒಳಗ ಈ ವರ್ಷ ಹೋದವರು 2ನೇ ವರ್ಷ ಬಂದ್ರು. ಅಂದ್ರ ಭಕ್ತಾದಿ ಇವರು ಮೊದಲ ಸಾದಾ ಮನುಷ್ಯ. ಅಲ್ಲಿ ಮಾಮನಿ ಗವಿಯಿಂದ ಬಂದಾಗ ಇವ್ರಿಗೆ ಸಾಕ್ಷಾತ್ ಪರಮಾತ್ಮನ 2 ಬೆತ್ತಗಳನ್ನು ಕೊಟ್ಟು, ನೀನ್ ನಡೀಪ, ನಿನ್ ಪವಾಡ ನಡಿಬೇಕು ಸಂಶಯ ಒಳಗ ಅಂತ ಹೇಳಿ ಕಳಿಸಿದ ಮೇಲೆ ಇವ್ರು ಅವ್ರ ಹೆಣ್ಮಕ್ಳಿಗೆ ತಾಯಿ ಅನ್ನಕತ್ತಿದ್ರು ಅಂತ. ಮಕ್ಕಳಾಗಿಲ್ರಿ ಇವ್ರಿಗೆ. ವೀರಭದ್ರಯ್ಯ ಮತ್ತು ಬಸಮ್ಮ ಇಲ್ಲೇ ಹೊಸುಮಠ ಅಂತ ಮೂಲತಃ, ಈಗ ಹಿರೇಮಠ. ಕಂಸಿನ ಒಳಗ ಹೊಸುಮಠ, ಈಗ ಹಿರೇಮಠ ಅಂತ ಹೊಂಟೇವ್ರು ನಾವು ಹಿರೇಮಠದವರು. ಅದಕ್ಕಾಗಿ ಹೊಸುಮಠ ಇದು ಮಾಡಿದ್ವಿ ಕೌಶಲಿಗೆ ಗ್ರಾಮದವರು. ಅಂದ್ರೆ ಈಗ ಶಿಶುನಾಳ ಶರೀಫಜ್ಜನವರು ಈ ಅಜ್ಜನವರು ಗೆಳೆಯರು ದೋಸ್ತರು. ದೋಸ್ತರು ಅಂತ ಅಂದ್ರೆ ನಮ್ಮ ತಂದೆಯವ್ರು ಹೇಳಿದ್ರಿ ನಮಗೆ ಮೂಲತಃ ಇಲ್ಲಿ ಬಂದು ಪ್ರಸಾದ ಮಾಡಿ ಹೋಗಿದ್ದಾರಪ್ಪ ಅಜ್ಜವರು, ಗೋವಿಂದ ಭಟ್ ಅಜ್ಜ, ನಾಗಲಿಂಗ ಅಜ್ಜ ಅಂತ ಹೇಳಿ ಶರೀಫಜ್ಜವರು ಕೂಡಿ ಇಲ್ಲಿ ಬಂದು ಎಲ್ಲದೂ ಡಬ್ರಿ ಖಾಲಿ ಆಗಿದ್ವು. ಈ ಅಜ್ಜವ್ರು ಇದ್ದಾಗ ಅವ್ರವ್ರ ಮೂಲತಃ ದೋಸ್ತರು. ಅಲ್ಲಿಂದ ಇವರು ಲಿಂಗ ಅಂದ್ರೆ ಜೀವಂತ ಲಿಂಗೈಕಾಗಿದ್ದವರು. ವೀರಭದ್ರಯ್ಯ, ಬಸಮ್ಮ, ಹೊಸುಮಠ ಸಂಶಿ ಗ್ರಾಮದೊಳಗೆ. ಅಂದ್ರೆ ಈಗ ಅಜ್ಜನವರು ಅವ್ರ ಧರ್ಮ ಪತ್ನಿಗೆ ತಾಯಿ ಅಂತ ಕರೆದ್ರಿ ಅವ್ರು. ಅವ್ರು ಅಲ್ಲಿಂದ ಯಾವಾಗ ಇದು ಅಂದ್ರೆ ಉಳಿಯಿಂದ ಬಂದ್ಮೇಲೆ 1 ವರ್ಷ ತಪಸ್ಸು ಹೋಗಿ 2ನೇ ವರ್ಷ ಸಂಶಿ ಗ್ರಾಮಕ್ಕೆ ಬಂದ್ರು. ದೋಸ್ತರು ಕೂಟ ಹೋಗಿ 1 ವರ್ಷ ಅಲ್ಲಿದ್ದು ಮಾಮನಿ ಗವಿ ಒಳಗ ತಪಸ್ಸಿಗೆ ಕೈಕೊಂಡು ಆನಂದ ಸಾಕ್ಷಾತ್ ಪರಮಾತ್ಮನ ಇವ್ರಿಗೆ 2 ಬೆತ್ತಗಳನ್ನು ಕೊಟ್ಟಿದ್ದು ಇವತ್ತಿನವರೆಗೂ ನಮ್ಮ ಅವ್ರ ಮಕ್ಕಳಿಗೆ ಐತಿ. ಬೆತ್ತದ ಕೋಲ್ ಅದಾವ್ರಿ ಇನ್ನು? ಅದಾವ್ರಿ. ಇವತ್ತು ಅದ್ರ ಪವಾಡನೆ ಜಗ್ ಜನಕ್ಕೂ ನಡೆದೈತಿ ಇಲ್ಲಿಂದ. ಈಗ ನಮ್ಗೆ ನಡೀತಿದ್ರಿ. ಈಗ ನಮ್ಗೆ ತೋರಿಸ್ರಿ ಬೆತ್ತದ ಕೋಲ? ಅದಾವ್ರಿ, ಇಲ್ಲೇ ಅದಾವ. ಬರ್ರಿ ಹಂಗಾರೆ ನೋಡೋಣ ಅಂತ. ಇವಾಗ ಬೆತ್ತದ ಕೋಲ್ ನೋಡ್ರಿ. ಮೂಲತಃ ಅಜ್ಜನ್ನು ಬಂದಿದ್ದ ಭಕ್ತಾದಿಗಳಿಗೆ ಇದರಲ್ಲಿಂದನ ಆಶೀರ್ವಾದ ಮಾಡಿದ್ವು. ಅಥವಾ ಯಾವುದೇ ದುಷ್ಟ ಶಕ್ತಿ ಇರಲಿ ಅಥವಾ ಯಾವುದೇ ಅವ್ರ ಮಂತ್ಯಾನದೊಳಗ ಏನೋ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ಯಾವ್ರಿ. ಪರಿಹಾರ ಆಗ್ಯಾವ್ರಿ. ಇಲ್ಲೇ ಐತ್ರಿ ಸಂಸ್ಥೆ ಒಳಗನ ಗದ್ದಿಗಿರುದು. ಅವ್ರಿಗೆ ಇವ್ರ ಬೆತ್ತ ಪಾದರಿವು. ಈಗ ಕಲ್ ತಗೋದ್ರು ಏನ್ರ ಒಂದು ಪವಾಡ ಆಗ್ಬೋದ್ರಿ, ಇಲ್ಲ ಅಂತ ಅನ್ನಲ್ಲ, ಆಗ್ಬೋದು. ಪವಾಡನೂ ನಡೀತೈತಿ. ಈ ಬೆತ್ತದ ಶಕ್ತಿ ಭಾಳ ಐತ್ರಿ ಇಲ್ಲೇ ಈ ಮಠದೊಳಗೆ. ಹೊಸುಮಠ ಅಂತ ಮೂಲತಃ, ಈಗ ನಾವು ಹಿರೇಮಠ ಅಂತ ಇದನ್ನ ನಡೆಸಿವಿ. ಇನ್ನೊಂದು ವಿಚಾರ, ಈಗ ನಾವು ಬೆತ್ತದ ಕೋಲ್ ನೀವು ತೋರಿಸಿದ್ರಿ, ಇವಾಗ ಹರಿವೆ ಅಂತ ಹೇಳಿದ್ರಿ ಆಗಲಿಕ್ಕೆ. ಆಯ್ತು, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಹಿತ್ತಲೊಳಗೆ ಐತಿ, ತೋರಿಸ್ತೀನಿ. 30 ಮಂದಿ ನೀರು ಕುಡ್ದಾರ ನೋಡಿಪ್ಪ ಇದರ. ಇವಾಗ 30 ಮಂದಿ? ಹೌದು. ಅಂದ್ರೆ 1 ಚರಿಗೆ ಇದ್ದಂತ ನೀರು 30 ಚರಿಗೆ ಆಗೈತಿ. 30 ಚರಿಗೆ ಆಗೈತ್ರಿ. ಒಂದೇ ಚರಿಗೆ ನೀರು ಇದ್ದಿದ್ದು 30 ಚರಿಗೆ ನೀರು. 30 ಮಂದಿ ನೀರು ಕುಡಿದ್ಮೇಲೆ ಖಾಲಿ ಆಗಿದ್ದಿಲ್ರಿ. ಫುಲ್ ಹಂಗ ಐತಿ ಅಡವಿ. ನೀರೇನು ಖಾಲಿ ಆಗಿದ್ದಿಲ್ಲ.
ಅಂದ್ರೆ ನೀರ್ ಅದ್ ಹೆಂಗ್ ತುಂಬಿತ್ತು ಹಂಗ ತುಂಬಿದ್ ಹಂಗ ಇತ್ತಂತ್ರಿ. ಅಷ್ಟು ಮಂದಿ ಕುಡಿದ್ರು ಹಂಗ ಇತ್ತು ಅಡವಿ ತುಂಬಿದ್ ನೀರು. ಅದರಿ ದೊಡ್ಡ ಪವಾಡ. ಇದು ಆತು. ಆ ಬಳಿಕ ಡಬರಿ ರೀ, ಅವು ಎಲ್ಲ ಪಲ್ಯ ಖಾಲಿ ಆಗಿದ್ವನ್ನ ಹೊಳ್ಳಿ ಮುಚ್ಚಿದ್ರೆ ಫುಲ್ ಸುಡ್ತಾ ಇತ್ತು. ಫುಲ್ ಡಬರಿ ಫುಲ್ ಆಗಿದ್ವು ಅಡಿಗೆ. ಯಾವ್ದ್ಯಾವ್ದು ಪಲ್ಯ ಅಥವಾ ಸಾರು, ಅನ್ನ, ಪ್ರಸಾದಕ್ಕೆ ರೊಟ್ಟಿ ಎಲ್ಲದು ಅಜ್ಜವ್ರಿಗೆ ಪ್ರಸಾದ ಮಾಡಿಸಿ ಆ ನಂತರ ತೃಪ್ತಿಪಡಿಸ್ಕೊಂಡು ಅವ್ರವ್ರ ಊರಿಗೆ ಅವ್ರು ಹೋದ್ರಂತ. ಶಿಶ್ನಾಳ ಮತ್ತು ನಾವಲ್ಗುಂದ ಕಳಸ ಇವರು ಗೋವಿಂದ ಭಟ್ರಾಜವರು ಕಳಿಸ್ತವ್ರಿ, ಸರಿಪಜ್ಜವರು ಶಿಶ್ನಾದವ್ರು, ಆ ನಂತರ ನವಲ್ಗುಂದ ನಾಗಲಿಂಗಜ್ಜ ನವಲ್ಗುಂದವ್ರು. ಇಷ್ಟ ಏನ್ರಿ? ಇಷ್ಟ ರೀ. ಅದಾವ್ರಿ ಪವಾಡ ಬೆಳೆದಾವು ಭಾಳ ಅದಾವು. ನನಗಟ್ ನೆನಪಿಲ್ಲ. ನೆನಪಿದ್ದಿದ್ದು ಬೇಕಾದ್ರೆ ಮತ್ತೆ ಇನ್ನೊಂದು ಮುಂದೆ ಇದ್ರೊಳಗೆ ಹೇಳ್ತೇನೆ ನಾನು. ನಮಸ್ಕಾರ. ಬಸವಣ್ಣಯ್ಯ ಶೇಖಯ್ಯ ಹಿರೇಮಠ್ರಿ. ಯಾವೂರು? ಶಿಸ್ನಾಳ್ರಿ. ಕುಲಗೋಳ ತಾಲೂಕಿನ ಯಾವ್ದು? ಚಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲಾ ರೀ. ಗ್ರಾಮ ಶಿಸ್ನಾಳ. ಹ್ಞೂನ್ರಿ. ಹೇಳ ಬಸ್ಸಯ್ಯ. ಹಲೋ ರೀ. ಹೇಳಿ, ನಿಮ್ಮ ಅವ್ರಿಗೆ ಏನೇನಾಗಿತ್ತು ಹೇಳ. ಅವ್ರಿಗೆ ನೆನ್ಪಿನ ಶಕ್ತಿನ ಬರುವಲ್ರಿ. ಮೊಣಕಾಲ್ ನೋವು, ನಡ ನೋವು ಅಂತಾರ್ರಿ. ಒಟ್ಟ ಏನ್ ನೆನಪು ಇದು ಆಸಕ್ತಿನ ಇಲ್ರಿ, ಶಕ್ತಿ ನಿಶಕ್ತಿ ಇದ್ದಂಗ್ರಿ. ಅವಾಗಲ್ವ ನಾ ಬಂದಿದ್ನಲ್ಲ, ಹ್ಞೂನ್ರಿ. ಅವಾಗಿಂದ ಆರಾಮಾಗಿದ್ರೋ ಇಲ್ಲ? ಆರಾಮಾಗಿದ್ರಿ. ಆದ ಮೂಲ ಏನೇನಾಗಿತ್ತು ಹೇಳ್ಬಿಡಿ ಈಗ ಅವ್ರಿಗೆ. ಅವಾಗೆಲ್ಲ ಸ್ವಲ್ಪ ಬಾಳ ಇದಾಗಿತ್ರಿ. ಅದ ನೆನ್ಪಿನ ಶಕ್ತಿನ ಹೋಗಿತ್ತ. ಆದ್ರ ಸ್ವಲ್ಪ ಈಗ ಇದು ಬರಾಕತ್ತೈತ್ರಿ, ಅವ್ರ ಮೊಣಕಾಲ್ ನೋವು ಹೆಚ್ಚಿಗೆ ಆಗತ್ತವನ್ನಾತಾರ್ರಿ. ಅದನ್ನ ಕಡಿಮೆ ಮಾಡೋಣಂತ. ಹ್ಞೂನ್ರಿ. ಅದೇ ಒಂದೀಟ್ ಅಮಾಸಿ ಬಂದ್ರು ಒಂದಿಟ್ ಕಾಲ್ ನೋವು ಅಂತಾರ್ರಿ ಈಗ ಅವ್ರು. ಕಡಿಮೆ ಆಗತ್. ನಾ ಬಂದಾಗ ಆರಾಮಾಗಿದ್ರಿಲ್ಲೋ? ಇವತ್ತು ಬರ್ತೀನಿ, ನಾಳೆ ಬೇಕಾರ. ಹ್ಞೂನ್ರಿ, ಆರಾಮಾಗಿದ್ರಿ. ನೋಡಿದ್ರಲ್ಲ, ಇಷ್ಟೊತ್ತು ಈ ಮಠದ ವಿಶೇಷತೆ ಏನಂತ ಅನ್ನೋದನ್ನ ನಾವು ಇಲ್ಲಿವರೆಗೆ ತಿಳ್ತಾ ಬಂದ್ವಿ. ಮುಂದಿನ ವಿಡಿಯೋದಲ್ಲಿ ಏನು ಹೆಚ್ಚಿನ ಮಾಹಿತಿಗಾಗಿ ತಿಳ್ಕೊಳಕ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡ್ರಿ, ಬಡ ಕಲಾವಿದರಿಗೆ ಬೆಳೆಸ್ರಿ, ಹಾರೈಸ್ರಿ. ಇನ್ನ ಮುಂದಿನ ವಿಡಿಯೋ ನಮ್ಮ ಧಾರವಾಡ ಜಿಲ್ಲಾದಾಗ ಮಾಡ್ತಿದ್ದೆ ಇಷ್ಟು ದಿನ, ಆದ್ರೆ ಇನ್ನು ಮುಂದ್ ಬರೋ ವಿಡಿಯೋ ಕೋಲಾರದಾಗ ಹಾಕೈತಿ. ಪ್ರತಿ ಒಂದು ವಿಡಿಯೋನು ಸಂಡೇಗೊಮ್ಮೆ ಹಾಕ್ತೇನೆ, ಅಂದ್ರೆ 3 ದಿನಕ್ಕೊಂದು ವಿಡಿಯೋ ಹಾಕ್ತಿದ್ಯಾ, ಇನ್ ಮ್ಯಾಗ ವಾರಕ್ಕೊಂದು ವಿಡಿಯೋ ಹಾಕ್ತೇನಂತ. ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ವಿಡಿಯೋ ಮಾತ್ರ ಕಂಪಲ್ಸರಿ ಮಾಡ್ತೀನಿ. ಮುಂದಿನ ವಾರದಾಗ ಮತ್ತೊಂದು ವಿಡಿಯೋ ಬರ್ತೈತಿ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.